ಎಲ್ಲರಿಗೂ ನಮಸ್ಕಾರ. 29 ಜೂನ್ 2024ರ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನಿಮಗೆ ನೋಟ್ಸ್ ಗಳೇನಾದ್ರು ಬೇಕು ಅಂದ್ರೆ ಕಳೆದ ವರ್ಷದಿಂದ ಈ ವರ್ಷದ ಮೇ ತನಕ ನೋಟ್ಸ್ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅವೈಲೇಬಲ್ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಸುಹಾಸ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಸುದ್ದಿಯಲ್ಲಿದ್ದಂತಹ ಸುಹಾಸ್ ಬ್ಯಾಡ್ಮಿಂಟನ್. ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಿದ್ದಂತಹ ಕನ್ನಡಿಗರಾದ ಸುಹಾಸ್ ಎತಿರಾಜ್ ಪ್ಯಾರಾ ಒಲಿಂಪಿಕ್ಸ್ ಪುರುಷರ ಸಿಂಗಲ್ಸ್ ನಲ್ಲಿ SL4 ವಿಭಾಗದಲ್ಲಿ ವಿಶ್ವದ ನಂಬರ್ 1 ಸ್ಥಾನಕ್ಕೆ ಏರಿದ್ದಾರೆ. ಈ ಬಗ್ಗೆ ಸುಹಾಸ್ ತಮ್ಮ ಅಧಿಕೃತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ ಅಂದ್ರೆ ಸಾಮಾಜಿಕ ಮಾಧ್ಯಮ, ಟ್ವಿಟರ್ ಅಂತ ಏನ್ ಕರಿತಿದ್ವಿ ಅದು. ಸೊ ಇಲ್ಲಿ ನೀವು ನೋಡ್ಕೋಬಹುದು, ಸುಹಾಸ್ ಈಗ ಪ್ಯಾರಾ ಬ್ಯಾಡ್ಮಿಂಟನ್ ರ್ಯಾಂಕಿಂಗ್ ನಲ್ಲಿ ವಿಶ್ವದ ನಂಬರ್ 1 ಆಟಗಾರ. ಇವರು ಕನ್ನಡಿಗರು. ಸುಹಾಸ್ ಎತಿರಾಜ್ IAS ಅಧಿಕಾರಿ. ಉತ್ತರ ಪ್ರದೇಶದ ಗೌತಮ ಬುದ್ಧ ಜಿಲ್ಲಾಧಿಕಾರಿಯಾಗಿರುವ ಸುಹಾಸ್ ಹಾಸನ ಮೂಲದ IAS ಅಧಿಕಾರಿಯಾಗಿದ್ದಾರೆ. ಈ ಹಿಂದೆ SL4 ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಅವರು ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಫೈನಲ್ ಅಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಿದ್ರು. ಆ ಮೂಲಕ ಪ್ಯಾರಾ ಒಲಿಂಪಿಕ್ಸ್ ಪದಕ ಗೆದ್ದ ಮೊದಲ IAS ಅಧಿಕಾರಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ರು. 2007ನೇ ಬ್ಯಾಚ್ನ IAS ಅಧಿಕಾರಿಯಾಗಿರುವ ಸುಹಾಸ್ ದುರ್ಬಲವಾದ ಕಾಲನ್ನ ಹೊಂದಿರುತ್ತಾರೆ. ಕಾಲಿನಲ್ಲಿ ತೀವ್ರವಾದ ಬಲಹೀನತೆ ಇದ್ದರೂ ಸಹ SL4 ವಿಭಾಗದಲ್ಲಿ ಅವರು ಸೇರಿರುತ್ತಾರೆ. ಇದನ್ನು ನೀವು ಗಮನಿಸ್ಕೋಬೇಕಾಗತ್ತೆ. ಸೊ ವಿಶ್ವದ ನಂಬರ್ 1 ಆಟಗಾರರಾಗಿದ್ದಾರೆ. ಇವಾಗ ನೀವು ಇದನ್ನು ನೋಡ್ಕೋಬಹುದು. ಈ ಹಿಂದೆ ಈ ಅಗ್ರಸ್ಥಾನದಲ್ಲಿ ಫ್ರಾನ್ಸ್ ನ ಲುಕಾಸ್ ಮಜೂರ್ ಇದ್ರು. ಅವರನ್ನ ಹಿಂದಿಕ್ಕಿ ಈ ಸಾಧನೆಯನ್ನು ಅವರು ಮಾಡಿರ್ತಾರೆ. ಮುಂದಿನ ಮಾಹಿತಿಯನ್ನು ಇವಾಗ ನೋಡೋಣ. ಬೇಹುಗಾರಿಕೆ ಆರೋಪ ಸಂಬಂಧ ಅಮೆರಿಕಕ್ಕೆ ಹಸ್ತಾಂತರಿಸುವ ವಿರುದ್ಧ ದಶಕದಿಂದ ನಡೆಸುತ್ತಿದ್ದ ಕಾನೂನು ಹೋರಾಟದಲ್ಲಿ ಜೂಲಿಯನ್ ಅಸ್ಸಾಂಜೆ ಅವರು ವಿಜೇತರಾಗಿದ್ದಾರೆ. ಅವರು ಯಾವ ಸಂಸ್ಥೆಯ ಸ್ಥಾಪಕರು ಅಂತ ಪ್ರಶ್ನೆ. ಇತ್ತೀಚೆಗೆ ಅವರ ಹೆಸರನ್ನ ಕೇಳಿರ್ತಾರ, ಜೂಲಿಯನ್ ಅಸ್ಸಾಂಜೆ. ಇವರು ವಿಕಿಲೀಕ್ಸ್ ಸಂಸ್ಥೆಯ ಸ್ಥಾಪಕರು. ಬೇಹುಗಾರಿಕೆ ಪ್ರಕರಣದಲ್ಲಿ ಬಂಧ ಮುಕ್ತ 14 ವರ್ಷದ ಬಳಿಕ ಕುಟುಂಬಕ್ಕೆ ಅಸ್ಸಾಂಜೆ ಅಫ್ಘಾನಿಸ್ತಾನ ಮತ್ತು ಇರಾಕ್ನಲ್ಲಿನ ಯುದ್ಧಗಳಿಗೆ ಸಂಬಂಧಿಸಿದಂತೆ ಅಮೆರಿಕ ಸೇನೆಯ ಸಾವಿರಾರು ಗೌಪ್ಯ ದಾಖಲೆ ಬಹಿರಂಗ. 2010ರಲ್ಲಿ ದಾಖಲೆ ಬಿಡುಗಡೆ ಮಾಡಿದ್ದ ವಿಕಿಲೀಕ್ಸ್ ರಾಜತಾಂತ್ರಿಕ ವ್ಯವಹಾರ, ಸಮರ ಚಟುವಟಿಕೆಗಳಿಗೆ ಸೇರಿ 7 ಲಕ್ಷ ದಾಖಲೆಯನ್ನ ಬಯಲು ಮಾಡಿತ್ತು. ಭದ್ರತಾ ನಿಯಮಗಳ ಉಲ್ಲಂಘನೆ ಆರೋಪದಲ್ಲಿ ಅಸ್ಸಾಂಜೆ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿ ರಾಜಕೀಯ ಆಶ್ರಯ ಪಡೆಯಲು ಒಂದು ಪೀಕಲಾಟವನ್ನು ನಡೆಸಿದ್ರು. 2019ರಲ್ಲಿ ಅಸ್ಸಾಂಜೆ ತಪ್ಪಿತಸ್ಥ ಅಂತ ತೀರ್ಪು ನೀಡಿದಂತಹ ಅಮೆರಿಕದ ಫೆಡರಲ್ ಗ್ರ್ಯಾಂಡ್ ಜ್ಯೂರಿ ತೀರ್ಪನ್ನ ನೀಡಿತ್ತು ಅವರ ವಿರುದ್ಧವಾಗಿ. ಈಗ ಅವರಿಗೆ ಅಂತಿಮವಾಗಿ ಒಂದು ಜಯ ಸಿಕ್ಕಿದೆ. ಬೇಹುಗಾರಿಕೆ ಆರೋಪ ಸಂಬಂಧ ಅಮೆರಿಕಕ್ಕೆ ಹಸ್ತಾಂತರಿಸುವುದರ ವಿರುದ್ಧ ದಶಕದಿಂದ ನಡೆಸುತ್ತಿದ್ದ ಕಾನೂನು ಹೋರಾಟದಲ್ಲಿ ವಿಕಿಲೀಕ್ಸ್ ಸಂಸ್ಥಾಪಕ ಜೂಲಿಯನ್ ಅಸ್ಸಾಂಜೆ ವಿಜೇತರಾಗಿದ್ದಾರೆ. ಅಮೆರಿಕದ ವರ್ಗೀಕೃತ ಗೌಪ್ಯ ಸೇನಾ ದಾಖಲೆಗಳನ್ನ ಬಹಿರಂಗಪಡಿಸುವ ಸಂಚಿನ ಅಪರಾಧ ಪ್ರಕರಣದಲ್ಲಿ ತಪ್ಪೊಪ್ಪಿಗೆ ಮನವಿಯನ್ನ ಅಮೆರಿಕದ ನ್ಯಾಯಾಂಗ ಇಲಾಖೆ ಒಪ್ಪಿಕೊಂಡಿದ್ದು, ಅದರ ಅನುಸಾರ ಅಸ್ಸಾಂಜೆ ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡಲಾಗಿದೆ. ಈಕ್ವೆಡಾರ್ ರಾಯಭಾರ ಕಚೇರಿಯ ಆಶ್ರಯ ಪಡೆದಿದ್ದ ಅಸ್ಸಾಂಜೆ ಅವರನ್ನ 2019ರಿಂದ ಲಂಡನ್ನ ಬೇಲ್ಮಾರ್ಚ್ ಜೈಲಿನಲ್ಲಿ ಇರಿಸಲಾಗಿತ್ತು. 2010ರಿಂದ ಅವರು ಅಮೆರಿಕದ ಕಾನೂನಿನ ಬಲೆಯಲ್ಲಿ ಸಿಲುಕಿ ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸಿದ್ರು. ಯಾವ ರೋಗವನ್ನ ಪತ್ತೆ ಮಾಡೋದಕ್ಕೆ 3D ಹೈಡ್ರೋಜನ್ ಇದನ್ನು ಅಭಿವೃದ್ಧಿಯನ್ನು ಭಾರತೀಯ ವಿಜ್ಞಾನ ಸಂಸ್ಥೆ ಮಾಡಿದೆ? ಆಯ್ಕೆಗಳನ್ನ ನೋಡ್ಕೊಳ್ಳಿ. ಸರಿಯಾದ ಉತ್ತರ ಕ್ಷಯರೋಗ. ಕ್ಷಯರೋಗ ಪತ್ರೆಗೆ 3D ಹೈಡ್ರೋಜೆಲ್ ಅಭಿವೃದ್ಧಿ ಭಾರತೀಯ ವಿಜ್ಞಾನ ಸಂಸ್ಥೆ ಬಯೋ ಎಂಜಿನಿಯರಿಂಗ್ ವಿಭಾಗದಿಂದ ಅನ್ವೇಷಣೆ. ಕ್ಷಯರೋಗಿಗಳಲ್ಲಿ ಬ್ಯಾಕ್ಟೀರಿಯಾಗಳಿಂದ ಶ್ವಾಸಕೋಶಕ್ಕೆ ಯಾವ ಪ್ರಮಾಣದಲ್ಲಿ ಸೋಂಕು ಹರಡುತ್ತದೆ ಅನ್ನೋದನ್ನ ಕರಾರುವಕ್ಕಾಗಿ ಪತ್ತೆ ಮಾಡೋದಕ್ಕೆ ಸಾಧ್ಯವಾಗುವಂತಹ ವಿಧಾನವಾದ 3D ಹೈಡ್ರೋಜೆಲ್ ಕಲ್ಚರ್ ವ್ಯವಸ್ಥೆಯನ್ನ ಭಾರತೀಯ ವಿಜ್ಞಾನ ಸಂಸ್ಥೆ ಬಯೋ ಎಂಜಿನಿಯರಿಂಗ್ ವಿಭಾಗ ಅಭಿವೃದ್ಧಿಪಡಿಸಿದೆ. ಕ್ಷಯ ವಿಶ್ವಾದ್ಯಂತ ತೀವ್ರ ಸ್ವರೂಪದಲ್ಲಿ ಬಾಧಿಸುತ್ತಿರುವ ಒಂದು ಸೋಂಕಾಗಿದ್ದು, ಇದರ ಬ್ಯಾಕ್ಟೀರಿಯಾಗಳು ಔಷಧ ನಿರೋಧಕ ಶಕ್ತಿಯನ್ನ ಬೆಳೆಸಿಕೊಂಡು ತೀರಾ ಅಪಾಯಕಾರಿಯಾಗಿ ಪರಿಣಮಿಸಿವೆ. ಈ ನಿಟ್ಟಿನಲ್ಲಿ 3D ಹೈಡ್ರೋಜೆಲ್ ಕಲ್ಚರ್ ವ್ಯವಸ್ಥೆಯು ಕ್ಷಯರೋಗಕ್ಕೆ ಫಲಪ್ರದ ಮತ್ತು ಪರಿಣಾಮಕಾರಿ ಚಿಕಿತ್ಸೆಗೆ ಹೊಸ ಮತ್ತು ಸರಳ ವಿಧಾನ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ.
ಒಂದು ವರದಿ ಪ್ರಕಾರ 1.6 ಕೋಟಿ ಜನರಿಗೆ ಸೋಂಕಿದೆ. ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬಲ್ ಕ್ಯುಲೋಸಿಸ್ ಅತ್ಯಂತ ಅಪಾಯಕಾರಿ ಬ್ಯಾಕ್ಟೀರಿಯಾವಾಗಿದ್ದು 2022ರಲ್ಲಿ ಜಗತ್ತಿನಲ್ಲಿ 1.6 ಕೋಟಿ ಮಂದಿಗೆ ಸೋಂಕು ತಗುಲಿತ್ತು. ಇದರಿಂದ 10.3 ಲಕ್ಷ ಜನ ಮೃತಪಟ್ಟಿದ್ರು ಅಂತ ವಿಶ್ವ ಆರೋಗ್ಯ ಸಂಸ್ಥೆ WHO ಅವರು ಮಾಹಿತಿಯನ್ನ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಇದನ್ನ ಅಭಿವೃದ್ಧಿ ಮಾಡಿರೋದು 3D ಹೈಡ್ರೋಜನ್ ಅಭಿವೃದ್ಧಿ ಮಾಡಿರೋದು ಪರಿಣಾಮಕಾರಿಯಾಗಿ ಮುಂಬರುವ ದಿನಗಳಲ್ಲಿ ಈ ಅಂಕಿಅಂಶಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಭಾರತೀಯ ನ್ಯಾಯ ಸಂಹಿತೆ 2023 ಎಂದಿನಿಂದ ಅಧಿಕೃತವಾಗಿ ಅನುಷ್ಠಾನಕ್ಕೆ ಬರುತ್ತೆ? ಸರಿಯಾದ ಉತ್ತರ ಜುಲೈ 1. ನಡೆದಿರುವ ಅಪರಾಧಗಳ ಬಗ್ಗೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುವುದು, ಆನ್ಲೈನ್ ಮೂಲಕ ದೂರು ಸಲ್ಲಿಕೆಗೆ ಅವಕಾಶ, ಹೇಯ ಅಪರಾಧ ನಡೆದಾಗ ಸ್ಥಳವನ್ನ ಚಿತ್ರೀಕರಿಸುವುದು ಕಡ್ಡಾಯಗೊಳಿಸಲಾಗಿರುವಂತಹ ಈ ಕಾಯ್ದೆ ಜುಲೈ 1ರಿಂದ ಜಾರಿಗೆ ಬರುತ್ತೆ ಅಂತ ಕ್ರಿಮಿನಲ್ ಅಪರಾಧ ಕಾನೂನುಗಳಲ್ಲಿ ಇರುವ ಪ್ರಮುಖ ಅಂಶಗಳನ್ನ ತಿಳಿಸ್ತಾ ಇದೆ. ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಎಲ್ಲರಿಗೂ ದಕ್ಷವಾಗಿ ನ್ಯಾಯವನ್ನ ಒದಗಿಸುವ ನಿಟ್ಟಿನಲ್ಲಿ ಗಮನಾರ್ಹ ಹೆಜ್ಜೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಮೂರು ಕಾನೂನುಗಳು ಬ್ರಿಟಿಷ್ ಕಾಲದಲ್ಲಿ ರೂಪುಗೊಂಡಿದ್ದಂತಹ ಭಾರತೀಯ ದಂಡ ಸಂಹಿತೆ, ಅಪರಾಧ ದಂಡ ಪ್ರಕ್ರಿಯೆ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಯ ಬದಲಿಗೆ ಬರ್ತಾ ಇರತಕ್ಕಂತ 3 ಹೊಸ ಕಾನೂನುಗಳಾಗಿವೆ. ಇದನ್ನ ಜುಲೈ 1, 2024ರಿಂದ ಅಧಿಕೃತವಾಗಿ ಭಾರತದಲ್ಲಿ ಅನುಷ್ಠಾನ ಮಾಡಲಾಗ್ತಾ ಇದೆ. ಅಪರಾಧಗಳ ಬಗ್ಗೆ ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮ ಬಳಸಿ ದೂರವನ್ನ ನೀಡಬಹುದು. ವ್ಯಕ್ತಿಯು ಪೊಲೀಸ್ ಠಾಣೆಗೆ ಖುದ್ದಾಗಿ ಹೋಗಬೇಕು ಅಂತೇನು ಇರೋದಿಲ್ಲ. ಇನ್ಮೇಲೆ ಇದು ಅಪರಾಧ ಕೃತ್ಯಗಳ ಬಗ್ಗೆ ಸುಲಭವಾಗಿ ದೂರು ನೀಡೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಜೊತೆಗೆ ಅಪರಾಧವನ್ನ ದಾಖಲಿಸಿದಂತಹ ಸಂತ್ರಸ್ತರಿಗೆ FIR ಪ್ರತಿಯನ್ನ ಉಚಿತವಾಗಿ ನೀಡಲಾಗುತ್ತೆ. DRDOದಲ್ಲಿ ಅಭಿವೃದ್ಧಿಪಡಿಸಲಾದ ಆಗಸದಲ್ಲಿ ಕ್ಷಿಪಣಿಗಳ ವೇಗವನ್ನ ಹೆಚ್ಚಿಸಬಲ್ಲ ಕ್ಷಿಪಣಿಯ ಹೆಸರೇನು? ಸರಿಯಾದ ಉತ್ತರ ಅಭ್ಯಾಸ್. ಬೆಂಗಳೂರಿನ DRDO ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಭಿವೃದ್ಧಿಪಡಿಸಿದಂತ ಆಗಸದಲ್ಲಿ ಕ್ಷಿಪಣಿಗಳ ವೇಗ ಹೆಚ್ಚಿಸಬಲ್ಲ ಅಭ್ಯಾಸ್ ಹೆಸರಿನ ಗುರಿಯ ಸರಳ ಕ್ಷಿಪಣಿಗಳನ್ನ ಒಡಿಶಾ ಕರಾವಳಿಯ ಚಾಂಡಿಪುರದಲ್ಲಿ ಯಶಸ್ವಿಯಾಗಿ ನಡೆಸಲಾಗಿದೆ. ಪ್ರಾಯೋಗಿಕವಾಗಿ ಅಭಿವೃದ್ಧಿಪಡಿಸಲಾದ ಅಭ್ಯಾಸ್ ಹೆಸರಿನ ಸ್ಪೀಡ್ ಬೂಸ್ಟರ್ ಸರಣಿಯ ಪರೀಕ್ಷೆಗಳನ್ನ 30 ನಿಮಿಷಗಳ ಅಂತರದಲ್ಲಿ ರಕ್ಷಣಾ ಸಂಶೋಧನಾ ಸಂಸ್ಥೆ ನಡೆಸಿದ್ದು ಇದರಲ್ಲಿ ಯಶಸ್ಸನ್ನ ಕಂಡಿದೆ. ಕ್ಷಿಪಣಿ ವ್ಯವಸ್ಥೆಯ ಕಾರ್ಯಕ್ಷಮತೆ ಪರಿಶೀಲಿಸುವ ಪರೀಕ್ಷೆಗಳು ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಅಭ್ಯಾಸ್ ವ್ಯವಸ್ಥೆಗಳನ್ನ ತಯಾರಿಸಲು ದಾರಿ ಸುಗಮವಾಗಿದೆ ಅಂತ ರಕ್ಷಣಾ ತಜ್ಞರು ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಈ ಹಿಂದೆ ಇದೇ ಕ್ಷಿಪಣಿಯನ್ನ 10 ಬಾರಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಅನ್ನೋ ಮಾಹಿತಿಯನ್ನ ಕೂಡ ಈ ಸಂದರ್ಭದಲ್ಲಿ ಅವರು ತಿಳಿಸಿರ್ತಾರೆ. ರಡಾರ್ ವ್ಯವಸ್ಥೆ ಇನ್ಫ್ರಾರೆಡ್ಗೂ ಸಿಗದಂತೆ ನಿಖರ ಗುರಿಯತ್ತ ಸಾಗುವ ವ್ಯವಸ್ಥೆ ಅಭ್ಯಾಸ್ನಲ್ಲಿ ಅಳವಡಿಸಲಾಗಿದ್ದು, ಹೊಸ ವ್ಯವಸ್ಥೆಯಲ್ಲಿ ಆಟೋ ಪೈಲಟ್ ಮೋಡ್ ಅನ್ನು ಕೂಡ ಅಳವಡಿಸಲಾಗಿದ್ದು ಸ್ವಯಂ ಚಾಲಿತ ಹಾರಾಟ ನಡೆಸುವ ಸಾಮರ್ಥ್ಯವನ್ನ ಕೂಡ ಈ ಕ್ಷಿಪಣಿ ಹೊಂದಿರುತ್ತೆ. ಈ ದಿನದ ಪ್ರಶ್ನೆ, 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ? ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ರಿಗೂ ಧನ್ಯವಾದಗಳು.